You are my sunshine, my only sunshine. ಹಲೋ ನಮಸ್ತೆ ಎಲ್ಲರಿಗೂ. ನಾವು ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅರ್ಲಿ ಮಾರ್ನಿಂಗ್ ನೆದರ್ಲೆಂಡ್ಸಿಂದ ಬೆಲ್ಜಿಯಂ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಬೆಲ್ಜಿಯಂನಲ್ಲಿರೋ ಆಂಟ್ವರ್ಪ್ ಅನ್ನೋ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಈ ಆಂಟ್ವರ್ಪ್ ಸಿಟಿ ನಮ್ಮ ಐಂಧವನಿಂದ ಸುಮಾರು 90 ಕಿಲೋಮೀಟರ್ಸ್ ಆಗುತ್ತೆ. ಸೊ 1.5 hours ಜರ್ನಿ. ಸೊ ಬೇಗನೆ ಬೆಳಿಗ್ಗೆನೆ ರೀಚ್ ಆದ್ವಿ. ಬೆಳಿಗ್ಗೆಯಿಂದ ಏನೇನೆಲ್ಲ ಮಾಡಿದ್ವಿ ಅಂತ ನೀವೇ ನೋಡಿ. ಫೀಚರ್ ಮಾಡ್ತಿದ್ವಿ. ಸೊ ಹರೀಶ್ ಬಂದು ಟ್ರೈ ಮಾಡ್ತಿದ್ದಾನೆ, ಇದು ಈಗ ಓಡಿಸ್ಲೇಬೇಕು ಅಂತಿದ್ದಾನೆ. ನೋಡೋಣ. ಓ ಬೋರ್ಡ್ ಆ್ಯಪ್, ಓಕೆ. ಹೌ ಮೆನಿ ಯೂರೋಸ್ ಅಂತ ಗೊತ್ತಿಲ್ಲ. ಬಂದ್ಬಿಟ್ಟು ಡೈಮಂಡ್ ಕ್ಯಾಪಿಟಲ್ ಆಫ್ ವರ್ಲ್ಡ್. ಹೌದಪ್ಪ. ಅದೇ ಓಕೆ, ಹೋಗಿ ನೋಡೋಣ ಡೈಮಂಡ್ಸ್ ಹೆಂಗಿರುತ್ತೆ ಏನು ಅಂತ. ಕಮ್ಮಿ ರೇಟಿಗೆ ಸಿಕ್ಕಿದ್ರೆ ಫ್ರೆಂಡಿಗೆ ತುಂಬ ಡೈಮಂಡ್ಸ್ ಅವಶ್ಯಕತೆ ಇದೆ. ತುಂಬ ಹೌದು, ಹಿಂಗೆ ಹೇಳ್ತಾರಲ್ಲ. ನೋಡೋಣ. ಮೊದಲಿಗೆ ನಾವು ಆಂಟ್ವರ್ಪ್ ರೈಲ್ವೆ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟ್ವಿ. ಈ ಬಿಲ್ಡಿಂಗ್ ನೋಡೋದಕ್ಕೆ ಯಾವುದೋ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಥರನೋ ಅಥವಾ ಪ್ಯಾಲೇಸ್ ಥರನೋ ಕಾಣಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಇದು ಆಂಟ್ವರ್ಪ್ ಸಿಟಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಈ ಸ್ಟ್ರಕ್ಚರ್ ನೀವೇನು ನೋಡ್ತಾ ಇದ್ದೀರಾ, ಇದು 100 years ಓಲ್ಡ್ ಸ್ಟ್ರಕ್ಚರ್. ಅದಕ್ಕೂ ಮುಂಚೆ ಇಲ್ಲಿ ವುಡನ್ ರೈಲ್ವೆ ಸ್ಟೇಷನ್ ಇತ್ತು ಅಂತ ಹೇಳ್ತಾರೆ. ಯಾವಾಗ ಈ ರೈಲ್ವೆ ಸ್ಟೇಷನ್ ಇಂಟರ್ನ್ಯಾಷನಲ್ ರೈಲ್ವೆ ಸ್ಟೇಷನ್ ಆಗಿ ಮಾರ್ಪಾಡಾಗುತ್ತೋ ಆಗ ಈ ರೀತಿ ಡಿಸೈನ್ ಮಾಡಿ ಈ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಈ ಸ್ಟೇಷನ್ನ ಡಿಸೈನ್ ಮಾಡಿದವರು ಲೂಯಿಸ್ ಡೆಲಸಿನ್ಸೆರಿ ಅಂತ. ಮತ್ತು ಈ ಸ್ಟೇಷನ್ ಕಂಪ್ಲೀಟ್ ಆಗಿದ್ದು 1905ರಲ್ಲಿ. ಆದರೆ ಕೆಲವೇ ವರ್ಷಗಳಲ್ಲಿ ಡ್ಯೂರಿಂಗ್ ವರ್ಲ್ಡ್ ವಾರ್ ಸೆಕೆಂಡ್ B-2 ರಾಕೆಟ್ ಸ್ಟ್ರೈಕಿಂದ ಈ ರೈಲ್ವೆ ಸ್ಟೇಷನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಈ ರೈಲ್ವೆ ಸ್ಟೇಷನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಈ ರೈಲ್ವೆ ಸ್ಟೇಷನ್ನಲ್ಲಿ 4 ಫ್ಲೋರ್ ಇದೆ. ಅದರಲ್ಲಿ 3 ಫ್ಲೋರಲ್ಲಿ ರೈಲ್ವೆ ಟ್ರ್ಯಾಕ್ಸ್ನ ನೀವು ನೋಡಬಹುದು. ಈ ರೈಲ್ವೆ ಸ್ಟೇಷನ್ನಿಗೆ ಮೋಸ್ಟ್ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಅಂತ ಅವಾರ್ಡ್ಸ್ಗಳು ಕೂಡ ಬಂದಿದೆ. ನೆಕ್ಸ್ಟ್ ನಾವು ಸಿಟಿ ಒಳಗಡೆ ಹಾಗೆ ವಾಕ್ ಮಾಡ್ತಾ ಆಂಟ್ವರ್ಪ್ ಸಿಟಿನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಆಂಟ್ವರ್ಪ್ ಸಿಟಿ. ಹಾಗೆ ವಾಕ್ ಮಾಡ್ತಾ ನಾವು ಕ್ಯಾಥೆಡ್ರಲ್ ಆಫ್ ಅವರ್ ಲೇಡಿ ಚರ್ಚ್ನ ರೀಚ್ ಆದ್ವಿ. ಈ ಚರ್ಚ್ನ ಎದುರುಗಡೆ ನೆಲ್ಲೋ ಅನ್ನೋ ಒಂದು ಅನಾಥ ಹುಡುಗ ಮತ್ತೆ ಅವನ ನಾಯಿಯ ಸ್ಟ್ಯಾಚು ಇದೆ. ಇಬ್ರು ಚರ್ಚ್ ಒಳಗಡೆ ಎಂಟ್ರಿ ಸಿಗದೆ ಹೊರಗಡೆ ವೆಯ್ಟ್ ಮಾಡ್ತಾ ಕ್ರಿಸ್ಮಸ್ ಈವ್ ದಿನ ರಾತ್ರಿ ಯುರೋಪಿಯನ್ ವಿಂಟರ್ನ ತಡೆಯೋಕ್ ಆಗ್ದಲೆ ಪ್ರಾಣನ ಕಳ್ಕೊಳ್ತಾರೆ. ಸೊ ಅವ್ರ ನೆನಪಿಗಾಗಿ ಅವ್ರ ಸ್ಟ್ಯಾಚುನ ಮಾಡಲಾಗಿದೆ. ಇನ್ನು ಈ ಚರ್ಚ್ ಬಗ್ಗೆ ಹೇಳೋದಾದ್ರೆ ಇದು ರೋಮನ್ ಕ್ಯಾಥೋಲಿಕ್ ಕ್ಯಾಥೆಡ್ರಲ್ ಆಗಿದೆ. ಮತ್ತೆ ಇಲ್ಲಿ ಯೂಸ್ ಮಾಡಿರೋ ಆರ್ಕಿಟೆಕ್ಚರ್ ಸ್ಟೈಲ್ ಬಂದು ಗೋಥಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಈ ಚರ್ಚ್ನ ಬೆಲ್ಟರ್ 404 ಅಡಿ ಎತ್ತರದಲ್ಲಿದೆ. ಆದ್ರಿಂದನೇ ಈ ಕ್ಯಾಥೆಡ್ರಲ್ ಬಗ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ನಲ್ಲಿ ಕೂಡ ಮೆನ್ಷನ್ ಮಾಡಲಾಗಿದೆ. ಈ ಕ್ಯಾಥೆಡ್ರಲ್ ಲಾರ್ಜೆಸ್ಟ್ ಗಾಥಿಕ್ ಕ್ಯಾಥೆಡ್ರಲ್ ಇನ್ ಬೆಲ್ಜಿಯಂ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನಾವು ಅಲ್ಲೇ ಪಕ್ಕದಲ್ಲಿದ್ದಂತಹ ಆಂಟ್ವರ್ಪ್ ಟೌನ್ ಹಾಲ್ ಬಿಲ್ಡಿಂಗ್ ಹತ್ರ ಬಂದ್ವಿ. ಈ ಬಿಲ್ಡಿಂಗ್ನ 16th ಸೆಂಚುರಿಲಿ ರೆನೈಸೆನ್ಸ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಈ ಬಿಲ್ಡಿಂಗ್ನ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಈ ಬಿಲ್ಡಿಂಗ್ನ ಸುತ್ತ ಇನ್ಕ್ಲೂಡಿಂಗ್ ಇಂಡಿಯನ್ ಫ್ಲಾಗ್ 87 ಡಿಫ್ರೆಂಟ್ ಕಂಟ್ರಿ ಫ್ಲಾಗ್ಸ್ ಇಂದ ಡೆಕೋರೇಟ್ ಮಾಡಲಾಗಿದೆ. ಮತ್ತೆ ಈ ಬಿಲ್ಡಿಂಗ್ ಮುಂದೆ ನೀವು ಒಂದು ಫೇಮಸ್ ಬ್ರಾನ್ಸ್ ಸ್ಟ್ಯಾಚುನ ನೋಡಬಹುದು ವಿತ್ ವಾಟರ್ ಫೌಂಟೇನ್. ಈ ಫೇಮಸ್ ಸ್ಟ್ಯಾಚು ಬ್ರಾಬೋ ಅನ್ನೋ ಒಬ್ಬ ರೋಮನ್ ಸೋಲ್ಜರ್ದು. ನೆಕ್ಸ್ಟ್ ನಾವು ಊಟ ಮಾಡಿಕೊಂಡು ಸ್ಟೀನ್ ಕ್ಯಾಸಲ್ ಹತ್ರ ಬಂದ್ವಿ. ಈ ಕ್ಯಾಸಲ್ ಸ್ಕೆಲ್ಡ್ ನದಿಯ ದಡದಲ್ಲಿದೆ. ದಿಸ್ ಕ್ಯಾಸಲ್ ಈಸ್ ದ ಓಲ್ಡೆಸ್ಟ್ ಬಿಲ್ಡಿಂಗ್ ಇನ್ ಆಂಟ್ವರ್ಪ್ ಅಂತ ಹೇಳ್ತಾರೆ ಬಿಕಾಸ್ ಇಟ್ ಡೇಟ್ಸ್ ಬ್ಯಾಕ್ ಟು 12th century. ಬಟ್ ನಾವಿವಾಗ ಈ ಕ್ಯಾಸಲ್ ಸ್ಟ್ರಕ್ಚರ್ನ ಏನು ನೋಡ್ತೀವಿ ಅದು ಆಕ್ಚುಯಲ್ ಕ್ಯಾಸಲ್ ಅಲ್ಲ. ಕ್ಯಾಸಲ್ ತುಂಬ ದೊಡ್ಡದಾಗಿರುತ್ತೆ. ಇದು ಗೇಟ್ ಹೌಸ್ ಮಾತ್ರ. ಸೊ ಲೆಸ್ ದೆನ್ 5% ಆಫ್ ದ ಆಕ್ಚುಯಲ್ ಕ್ಯಾಸಲ್ ಮಾತ್ರ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಮತ್ತು ಈ ಕ್ಯಾಸಲ್ ಒಳಗಡೆ ಒಂದು ತುಂಬ ಒಳ್ಳೆ ಮ್ಯೂಸಿಯಂನ ನೋಡಬಹುದು. ಇವಾಗ ನಾವು ಬೆಲ್ಜಿಯಂ ಜೆಲಾಟೋನ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಇದು ಬೆಲ್ಜಿಯಂನಲ್ಲಿ ತುಂಬ ಫೇಮಸ್ ಅಂತೆ. ನೋಡೋದಕ್ಕೆ ಇದು ಐಸ್ ಕ್ರೀಮ್ ರೀತಿಯೇ ಇರುತ್ತೆ, ಆದರೆ ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಅಲ್ಲ, ರಿಯಲ್ ಫ್ರೂಟ್ಸಿಂದ ಮಾಡಿರ್ತಾರೆ. ಟೇಸ್ಟ್ ವೈಸ್ ಇದು ತುಂಬಾ ಡಿಫ್ರೆಂಟ್ ಆಗಿತ್ತು. ರಿಯಲ್ ಫ್ರೂಟ್ಸ್ನ ಫೀಲ್ ಕೊಡ್ತಾ ಇತ್ತು ನನಗೆ, ತುಂಬಾ ಚೆನ್ನಾಗಿತ್ತು.
ಸಿನ್ಸ್ ಆಂಟ್ವರ್ಪ್ ಇಸ್ ಡೈಮಂಡ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ನೆಕ್ಸ್ಟ್ ನಾವು ಆಂಟ್ವರ್ಪ್ನ ಡೈಮಂಡ್ ಡಿಸ್ಟ್ರಿಕ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಆಸ್ ಆಫ್ 2012 ಪ್ರಪಂಚದ ಸುಮಾರು 84% ಆಫ್ ಡೈಮಂಡ್ಸ್ ಪಾಸ್ಟ್ ಥ್ರೂ ಆಂಟ್ವರ್ಪ್ ಓನ್ಲಿ ಅಂತ ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ಇವಾಗ ಸಂಡೇ ಆಗಿದ್ರಿಂದ ತುಂಬ ಶಾಪ್ಸ್ಗಳು ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ನಾವಿಲ್ಲಿಂದ ದ ಫೇಮಸ್ ಬೆಲ್ಜಿಯಂ ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಮ್ಯೂಸಿಯಂ ಚಾಕ್ಲೇಟ್ ನೇಷನಿಗೆ ಬಂದ್ವಿ. ನಾವು ಫ್ಯಾಕ್ಟ್ರಿ ಮತ್ತು ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬಾ ಟೈಮ್ ಆಗಿತ್ತು. ಸೊ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಹತ್ರ ಹೋದ್ವಿ. ಸೊ ಚಾಕ್ಲೇಟ್ ಕ್ವಾಲಿಟಿ ಮತ್ತು ಟೇಸ್ಟ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೆ ಕ್ವಾಲಿಟಿ ಆಫ್ ಚಾಕ್ಲೇಟ್ಸ್. ಬಟ್ ಪ್ರೈಸ್ ವೈಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆದ್ರೂ ನಾನು ನಮ್ಮ ಫ್ಯಾಮಿಲಿಗೆ ಇಲ್ಲಿ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿದೆ. ಸೊ ಇಲ್ಲಿಗೆ ನಮ್ಮ ಅ ಡೇ ಇನ್ ಆಂಟ್ವರ್ಪ್ ಕೊನೆಗೊಳ್ತಾ ಇದೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.